ಎಸ್, ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ತುಮಕೂರು ಪ್ರವಾಸದಲ್ಲಿ ಇದ್ದಂತಹ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ಜೊತೆಯಲ್ಲಿ ಕನಕಪುರದಲ್ಲಿದ್ದರು ಉಪಮುಖ್ಯಮಂತ್ರಿ ಆಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು. ಕೂಡಲೇ ಬೆಂಗಳೂರಿಗೆ ಬರುವಂತೆ ಸೂಚನೆಯನ್ನ ಕೊಟ್ಟಿದ್ರು ಸಿಎಂ ಸಿದ್ದರಾಮಯ್ಯನವರು. ಕಾಂಗ್ರೆಸ್ನಲ್ಲಿ ಸಂಚಲನ ಮೂಡಿಸಿದೆ ಈಗ ಸಿದ್ದರಾಮಯ್ಯನವರ ಸಭೆ. ಯಾಕಂದ್ರೆ ತುಮಕೂರು ಪ್ರವಾಸದಲ್ಲಿದ್ರು ಗೃಹ ಸಚಿವರು, ಬೇರೆ ಒಂದು ನಿಮಿತ್ತ ಹೋಗಿದ್ರಲ್ಲಿ. ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ, ಅವರು ಕನಕಪುರದಲ್ಲಿದ್ರು. ಅಲ್ಲಿರುವಂತ ಹೊತ್ನಲ್ಲೇ ಕೂಡಲೇ ನೀವು ಬೆಂಗಳೂರಿಗೆ ಬರಬೇಕನ್ನೋದಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೂಚನೆ ಕೊಡ್ತಾರೆ. ಸಿಎಂ ಸೂಚನೆಯ ಬೆನ್ನಲ್ಲೇ ದಿಢೀರಂತ ಕಾವೇರಿ ನಿವಾಸಕ್ಕೆ ಆಗಮಿಸಿದ್ದಾರೆ. ಮಹತ್ವದ ಸಭೆ ಈಗ ಹಲವು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಿದೆ. ಯಾಕಂದ್ರೆ ದಿಢೀರ್ ಅನ್ನೋದಾಗಿ, ಯಾಕಂದ್ರೆ ನಾಳೆ ಮಾಡ್ಬೋದು, ನಾಡಿದ್ದು ಮಾಡ್ಬೋದು, ಆ ವಿಚಾರ ಅಲ್ಲ. ಕೂಡಲೇ ಬರಬೇಕು ಅನ್ನೋದಾಗಿ ಸೂಚನೆ ಕೊಡ್ತಾರೆ ಮುಖ್ಯಮಂತ್ರಿಗಳು. ಆ ಸೂಚನೆಯ ಬೆನ್ನಲ್ಲೇ ಹೋಮ್ ಮಿನಿಸ್ಟರ್ ತುಮಕೂರಿನಿಂದ ದಿಢೀರಂತ ಆಗಮಿಸ್ತಾರೆ. ಕನಕಪುರದಲ್ಲಿದ್ದಂಥ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಬರ್ತಾರೆ. ಅವರೆಲ್ಲರ ಸಮ್ಮುಖದಲ್ಲೇ ಮಹತ್ವದ ಸಭೆ ಸಾಗ್ತಿದೆ. ಕಾಂಗ್ರೆಸ್ ಪಾಳ್ಯದಲ್ಲೇ ಈಗ ಸಂಚಲನ ಮೂಡಿಸ್ತಾ ಇದೆ ಈ ಸಭೆ. ಯಾವ ನಿರ್ಧಾರ ತೆಗೆದುಕೊಳ್ತಾರೆ, ಏನೆಲ್ಲ ಎಡವಟ್ಟಾಗಿದೆ, ಯಾಕೆ ಬಹಳ ಪ್ರಮುಖವಾಗಿ ಈ ಸಭೆ ಅನ್ನೋದು, ಇದರ ಔಟ್ಕಮ್ ಏನಿರುತ್ತೆ ಅನ್ನೋದೇ ಬಹಳಷ್ಟು ಪ್ರಶ್ನೆಗಳನ್ನ ಉದ್ಭವ ಮಾಡ್ತಾ ಇದೆ ಈ ಸಭೆ. ಸದ್ಯ ಕಾವೇರಿ ನಿವಾಸದಲ್ಲಿ ಸಭೆ ಸಾಗ್ತಾ ಇದೆ. ದಿಢೀರಂತ ಮಹತ್ವದ ಸಭೆ ಕರೆದಿದ್ದಾರೆ. ಯಾವ ನಿರ್ಧಾರ ತೆಗೆದುಕೊಳ್ತಾರೆ. ಒಂದು ಕಡೆ ಪತ್ರ ಲೀಕ್ ಆಗಿದೆ, ಸರ್ಕಾರಕ್ಕೆ ಬರೆದಿರುವಂಥ ಪತ್ರ ಈಗ ಎಲ್ಲೆಡೆ ಸಿಗ್ತಾ ಇದೆ. ಹೇಗೆ ಹೋಯ್ತು, ಯಾರು ಮಾಡಿದ್ರು, ಜೊತೆಲಿದ್ದವರೇ ಲೀಕ್ ಮಾಡಿದ್ರಾ, ಅಥವಾ ಮತ್ತೇನು ವೈಫಲ್ಯಗಳಾಯ್ತಾ, ಇದು ಒಂದು ಕಡೆ. ಆದರೆ ದೆಹಲಿಗೆ ಹೋಗ್ತಿರೋದು ಮತ್ತೊಂದು ವಿಚಾರ. ದೆಹಲಿ ಪ್ರವಾಸದಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಬೇಕು, ರಿಪೋರ್ಟ್ ಕೊಡುವಂಥ ಸಾಧ್ಯತೆಗಳು ಏನೇನಾಯಿತು, ಯಾವ್ಯಾವ ನಿರ್ಧಾರನ ತೆಗೆದುಕೊಂಡಿದ್ದೀವಿ ಅನ್ನೋದು. ಜೊತೆಯಲ್ಲಿ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂಥ ಈಗಾಗಲೇ ಆಪ್ತ ಕಾರ್ಯದರ್ಶಿನೂ ಕೂಡ ಕೊಟ್ಟಿದ್ದಾರೆ. ಪೊಲೀಸ್ ಅಧಿಕಾರಿಗಳ ಅಮಾನತಾಗಿದೆ. ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಸರ್ಕಾರ ವೈಫಲ್ಯ, 11 ಜನರ ಸಾವಿಗೆ ಸರ್ಕಾರವೇ ಕಾರಣ ಅನ್ನೋದಾಗಿ ಸಾರ್ವಜನಿಕ ವಲಯದಲ್ಲಿ ಇಂಥದ್ದೊಂದು ಮಾತು ಕೇಳಿ ಬರ್ತಿದೆ. ಜೊತೆಯಲ್ಲಿ ವಿಪಕ್ಷವೂ ಕೂಡ ಕಾಲ್ತುಳಿತ ಪ್ರಕರಣವನ್ನ ಅಸ್ತ್ರವಾಗಿಟ್ಕೊಂಡಿದೆ. ರಾಜ್ಯ ಕಾಂಗ್ರೆಸ್ನಲ್ಲೇ ಒಂದು ರೀತಿ ಸಂಚಲನ ಮೂಡಿಸ್ತಾ ಇದೆ ಈಗ ಸಿದ್ದರಾಮಯ್ಯನವರ ಸಭೆ. ಯಾಕಂದ್ರೆ ದಿಢೀರಾಗಿ ಕರೆದಿದ್ದಾರೆ. ಬೇರೆ ರೀತಿ ಸಭೆ ಅಂತಂದ್ರೆ ಮುಂಚಿತವಾಗಿ ಹೋಗಿರುತ್ತೆ, ಆ ಮೂಲಕವಾಗಿ ನಾಯಕರು ಸಭೆ ಮಾಡ್ತಾರೆ. ಬಟ್ ಇದು ಹಾಗಲ್ಲ. ಕನಕಪುರದಲ್ಲಿದ್ರು ಉಪಮುಖ್ಯಮಂತ್ರಿ ಅವರು, ಜೊತೆಯಲ್ಲಿ ಹೋಮ್ ಮಿನಿಸ್ಟರ್ ತುಮಕೂರಿನಲ್ಲಿದ್ರು. ಇಂಥ ಸಂದರ್ಭದಲ್ಲಿ ದಿಢೀರಾಗಿ ನೀವೆಲ್ಲರೂ ಕೂಡ ಬೆಂಗಳೂರಿಗೆ ಬರಬೇಕನ್ನೋದಾಗಿ ಸಿಎಂ ಸೂಚನೆ ಕೊಡ್ತಾರೆ. ಯಾವಾಗ ಸಿಎಂ ಸೂಚನೆ ಸಿಗ್ತಿದ್ದಂತೆ ಗೃಹ ಸಚಿವರು ಮತ್ತು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಆಗಮಿಸಿ ಸಭೆಗೆ ಬಂದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್. ದುರ್ಗೇಶ್ ನಾಯಕ್, ಬಹಳಷ್ಟು ಕುತೂಹಲ ಕಾರಣ ಆಗ್ತಾ ಇದೆ ಈಗ ಸಿಎಂ ಸಿದ್ದರಾಮಯ್ಯನವರ ಈ ಸಭೆ. ಯಾವೆಲ್ಲ ವಿಚಾರಗಳು ಚರ್ಚೆ ಆಗ್ಬೋದು, ಯಾವೆಲ್ಲ ನಾಯಕರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ, ಹೆಚ್ಚಿನ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ಖಂಡಿತ ಅಖಿಲೇಶ್, ಏನು ಇವತ್ತು ಬೆಳಗ್ಗೆಯಿಂದಲೂ ಕೂಡ ಡಿ.ಸಿ.ಎಂ ಮತ್ತು ಗೃಹ ಸಚಿವ ಪರಮೇಶ್ವರ್ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಾಡ್ತಿರೋದು ಒಂದು ಪ್ರಶ್ನೆ. ಡಿಸಿಪಿ ಅವರು ಸರ್ಕಾರಕ್ಕೆ ಬರೆದ ಪತ್ರ ಹೇಗೆ ವೈರಲ್ ಆಯ್ತು, ಆ ಒಂದು ಪತ್ರ ಬಿಜೆಪಿ ನಾಯಕರಿಗೆ ಯಾವ ರೀತಿ ಸಿಕ್ತು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸರ್ಕಾರ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋಕ್ಕಿಂತ ಮುಂಚೆ ಸರ್ಕಾರಕ್ಕೆ ಪತ್ರವನ್ನು ಬರೆದಂತ ಡಿಸಿಪಿ ಅವರು ಕಾರ್ಯಕ್ರಮದ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಸಾಕಷ್ಟು ಲಿಖಿತವಾಗಿ ಬರೆದಿರುವಂತದ್ದು, ಅದ್ರ ಜೊತೆಗೆ ಸಾಕಷ್ಟು ಡೀಟೇಲ್ ಆಗಿ ಒಂದು ಪತ್ರದಲ್ಲಿ ಉಲ್ಲೇಖ ಮಾಡಿರುವಂತದ್ದು, ಸಿಬ್ಬಂದಿಗಳ ಕೊರತೆ ಇರುವಂತದ್ದು, ಸಿಸಿಟಿವಿ ಫುಟೇಜ್ ಗಳನ್ನು ಹಾಕಿಸಬೇಕು, ಅದರ ಜೊತೆಗೆ ಭದ್ರತೆ ಕೈಗೊಳ್ಳುವಿಕೆಗೆ ಸಿಬ್ಬಂದಿಗಳ ಕೊರತೆ ಇದೆ ಅನ್ನುವಂತ ನಿಟ್ಟಿನಲ್ಲಿ ಎಲ್ಲ ಒಂದು ಅಂಶಗಳನ್ನ ಬರೆದಿದ್ರು. ಆದ್ರೂ ಕೂಡ ಸರ್ಕಾರ ಇದನ್ನು ನಿರ್ಲಕ್ಷ್ಯ ಮಾಡಿ ಇವತ್ತು ಕಾರ್ಯಕ್ರಮ ಮಾಡಿದ್ರಿಂದ 11ಕ್ಕೂ ಹೆಚ್ಚು ಜನರು ಸಾವಾಗಿದೆ ಅನ್ನುವಂತ ಆರೋಪವನ್ನ ಬಿಜೆಪಿ ನಾಯಕರು ಮಾಡ್ತಿದ್ದಾರೆ. ಅದರ ಜೊತೆಗೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಕನಕಪುರ ಪ್ರವಾಸದಲ್ಲಿದ್ರು. ಅದರ ಜೊತೆಗೆ ಗೃಹ ಸಚಿವರು ಕೂಡ ತುಮಕೂರಲ್ಲಿ ಪ್ರವಾಸವಿದ್ರು. ಆದ್ರೆ ಸಿಎಂ ಇವತ್ತು ಮೈಸೂರು ಪ್ರವಾಸಕ್ಕೆ ತೆರಳೋಕ್ಕಿಂತ ಮುಂಚೆ ಈ ಒಂದು ಮಹತ್ವದ ಸಭೆಯನ್ನು ನಡೆಸ್ತಾ ಇರೋದು ಸಾಕಷ್ಟು ಸಂಚಲನವನ್ನು ಮೂಡಿಸ್ತಾ ಇದೆ. ಅದರಲ್ಲೂ ಕೂಡ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ದೆಹಲಿ ಪ್ರವಾಸವನ್ನು ಇವತ್ತು ರಾತ್ರಿ ಕೈಗೊಳ್ತಿದ್ದಾರೆ. ಹೀಗಾಗಿ ಹೈಕಮಾಂಡ್ ನಾಯಕರು ಯಾವ ರೀತಿಯಾದಂತಹ ಮಾಹಿತಿ ಕೇಳ್ತಾರೆ, ಅದರ ಜೊತೆಗೆ ಯಾವ ರೀತಿ ಮಾಹಿತಿಯನ್ನು ನೀಡಬೇಕು, ಸರ್ಕಾರದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಫೇಲ್ಯೂರ್ ಆಯ್ತಾ ಅನ್ನೋದು ನಿಟ್ಟಿನಲ್ಲೂ ಕೂಡ ಬಹಳಷ್ಟು ಚರ್ಚೆ ಆಗ್ತಿರುವಂತದ್ದು. ಬಿಜೆಪಿಗೆ ಇದು ದೊಡ್ಡ ಮಟ್ಟದಲ್ಲಿ ಅಸ್ತ್ರವಾಗಿದ್ರೆ ಸಂಕಷ್ಟಕ್ಕೆ ಮುಜುಗರಕ್ಕೆ ತರುವಂತ ಕೆಲಸವನ್ನ ಕಾಂಗ್ರೆಸ್ನ ನಾಯಕರು ಮಾಡಿಕೊಂಡಿರೋದ್ರಿಂದ ಈ ಬಗ್ಗೆ ಯಾವ ರೀತಿ ಮುಂದೆ ಕ್ರಮಗಳನ್ನ ಕೈಗೊಳ್ಳಬೇಕು, ಯಾವ ರೀತಿ ಜಾಗೃತಿಯಿಂದ ನಾವು ಸ್ಟೇಟ್ಮೆಂಟ್ ಗಳನ್ನ ನೀಡಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗ್ತಿದೆ. ದುರ್ಗೇಶ್, ಹಾಗೆ ಅಂದ್ರೆ ಈಗಾಗಲೇ ದೆಹಲಿ ಪ್ರವಾಸ ಕೂಡ ಫಿಕ್ಸ್ ಆಗಿದೆ, ದೆಹಲಿಗೆ ಹೋಗ್ತಿದ್ದಾರೆ, ಅಲ್ಲೂ ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋ ಸಾಧ್ಯತೆ ಇದೆ. ಅದರ ನಡುವೆ ಸರ್ಕಾರಕ್ಕೆ ಬರ್ದಿರುವಂತ ಪತ್ರವೇ ಈ ರೀತಿಯಾಗಿ ವೈರಲ್ ಆಗಿದೆ, ಎಲ್ಲೆಡೆ ಸಿಗ್ತಾ ಇದೆ. ಈ ನಿಟ್ಟಿನಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ಬಹುದು, ಮತ್ತೇನಾದ್ರೂ ಮಹತ್ವದ ಔಟ್ಕಮ್ ಈ ಸಭೆಯಿಂದ ಹೊರಗೆ ಬರುತ್ತಾ, ನಿರೀಕ್ಷೆ ಮಾಡಬಹುದಾ ಅಂತ? ಎಸ್ ಅಖಿಲೇಶ್, ಏನು ಪ್ರಮುಖವಾಗಿ ಬಿಜೆಪಿ ನಾಯಕರಿಗೆ ದೊಡ್ಡ ಅಸ್ತ್ರವನ್ನ ನೀಡಿರೋದ್ರಿಂದ ಕಾಂಗ್ರೆಸ್ ಸರ್ಕಾರವೇ ಅಸ್ತ್ರವನ್ನು ನೀಡಿದೆ. ಅದರಲ್ಲೂ ಕೂಡ ಪೊಲೀಸ್ ಇಲಾಖೆಯಲ್ಲಿರುವಂತಹ ಡಿಸಿಪಿ ಅವರು ಬರೆದಂತ ಪತ್ರ ವೈರಲ್ ಆಗ್ತಾ ಇದೆ. ಡಿಪಿಆರ್ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಸಾಕಷ್ಟು ಅದರಲ್ಲಿ ಸಿಬ್ಬಂದಿಗಳ ಕೊರತೆ ಇರೋದನ್ನ ಹೇಳಿದ್ದಾರೆ. 2 ಕಡೆ 3 ಕಡೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದರೆ
ಭದ್ರತೆ ನೀಡುವಲ್ಲಿ ಸ್ವಲ್ಪ ವೈಫಲ್ಯ ಆಗತ್ತೆ ಅನ್ನೋಂಥದ್ದು ಕೂಡ ಉಲ್ಲೇಖ ಮಾಡಿರುವಂತದ್ದು. ಅದರ ನಡುವೆ ಕಾರ್ಯಕ್ರಮ ನಡೆದಿರುವಂತದ್ದು ವಿಧಾನಸೌಧದ ಮುಂದೆ ಮತ್ತು ಸ್ಟೇಡಿಯಂನಲ್ಲಿ ಕಾರ್ಯಕ್ರಮ ನಡೆಸುವ ಮೂಲಕ ಸಾಕಷ್ಟು ಜನರ ಜಂಗುಳಿಗೆ ಕಾರಣವಾಗಿತ್ತಾ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಮೂಡುವಂತದ್ದು. ಹೀಗಾಗಿ ಹೈಕಮಾಂಡ್ ನಾಯಕರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನೆ ನಡೆದ ದಿನವೇ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಹಿತಿಯನ್ನ ಕೇಳಿದ್ರು. ರಾಹುಲ್ ಗಾಂಧಿ ಅವರು ಖುದ್ದಾಗಿ ಕರೆ ಮಾಡುವ ಮೂಲಕ ಮಾಹಿತಿಯನ್ನ ಪಡೆದಿದ್ರು. ಆದ್ರೆ ಡೆಲ್ಲಿಗೆ ಡಿ ಕೆ ಶಿವಕುಮಾರ್ ಹೋಗ್ತಿದ್ದಾರೆ ಅನ್ನೋ ಕಾರಣಕ್ಕೆ ಸಾಕಷ್ಟು ಅವರಿಂದಲೂ ಕೂಡ ಮಾಹಿತಿಯನ್ನ ಸಂಗ್ರಹ ಮಾಡುವಂತ ಕೆಲಸ ಆಗತ್ತೆ. ಸಿಎಂ ಸಿದ್ದರಾಮಯ್ಯ ಮತ್ತು ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಈ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ಹೀಗಾಗಿ ಸರ್ಕಾರ ಎಚ್ಚೆತ್ತುಕೊಂಡು ತಮ್ಮ ಕ್ರಮಗಳನ್ನ ಕೈಗೊಳ್ತಾ ಇದೆ. ಇತ್ತ ಏನು ಪೊಲೀಸರು ವೈಫಲ್ಯವನ್ನ ಮಾಡಿದ್ರಿಂದ ಅಮಾನತು ಮಾಡುವಂತ ಕೆಲಸವನ್ನು ಮಾಡಿದೆ. ಕೆಲವೊಂದಿಷ್ಟು ಇಂಟೆಲಿಜೆನ್ಸ್ ಫೇಲ್ ಆಗಿರೋದ್ರಿಂದ ಅವರನ್ನ ಟ್ರಾನ್ಸ್ಫರ್ ಮಾಡುವ ಕೆಲಸವನ್ನ ಮಾಡಿದೆ. ಆದ್ರೆ ಸರ್ಕಾರ ಬಿಜೆಪಿ ಆರೋಪವನ್ನ ತಳ್ಳಿ ಹಾಕುವ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡ್ತಿದೆ. ಆದ್ರೆ ಹೈಕಮಾಂಡ್ ನಾಯಕರಿಗೆ ಯಾವ ರೀತಿ ಒಂದು ಅವರ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಬೇಕು, ಅದರ ಜೊತೆಗೆ ಸಮಜಾಯಿತಿಯನ್ನ ಹೇಗೆ ಮಾಡ್ಕೋಬೇಕು ಅನ್ನೋದು ಕೂಡ ಚರ್ಚೆ ಆಗ್ತಿರುವಂತದ್ದು. ಈ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ಈಗ ಸಭೆ ಮಹತ್ವವನ್ನು ಪಡೆದುಕೊಂಡಿರುವಂತದ್ದು. ಗೃಹ ಸಚಿವರು ಇದ್ದಾರೆ, ಅದ್ರ ಜೊತೆಗೆ ಎಡಿಜಿಪಿ ಡಿಜಿಐಜಿ ಇರುವಂತಹ ಸಲೀಂ ಅಹಮದ್ ಅವರು ಕೂಡ ಈಗಾಗಲೇ ಆಗಮಿಸಿರುವಂತದ್ದು. ಸರ್ಕಾರದ ಆಡಳಿತಾತ್ಮಕ ವಿಚಾರ ಒಂದು ಕಡೆ ಆದರೆ ರಾಜಕೀಯವಾಗಿ ಇದನ್ನು ಯಾವ ರೀತಿ ತೆಗೆದುಕೊಂಡು ಹೋಗಬೇಕು, ಅದರ ಜೊತೆಗೆ ಮುಂದೆ ಯಾವ ರೀತಿ ಬಿಜೆಪಿಯ ಹೋರಾಟಕ್ಕೆ ನಾವು ಪ್ರತ್ಯೇಕವಾದಂತಹ ಹೋರಾಟಗಳು ಮತ್ತೆ ಬಿಜೆಪಿಯ ಆರೋಪಕ್ಕೆ ತಿರುಗೇಟು ಕೊಡುವಂತ ಕೆಲಸವನ್ನ ಯಾವ ರೀತಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಚರ್ಚೆ ಆಗ್ತಿರುವಂತದ್ದು. ಅಖಿಲೇಶ್, ಅಂದ್ರೆ ಬಹಳ ಪ್ರಮುಖವಾಗಿ ಈಗಾಗಲೇ ಏನೆಲ್ಲ ಈ ಕಾಲ್ತುಳಿತದಿಂದ ಏನೆಲ್ಲ ಎಡವಟ್ಟಾಯ್ತು, ಎಲ್ಲೆಲ್ಲಿ ವಿಫಲ ಆಯ್ತು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಒಂದು ರೌಂಡ್ ಅಲ್ಲಿ ಪೊಲೀಸರನ್ನ ಅಮಾನತ್ ಮಾಡಲಾಗಿದೆ. ಜೊತೆಯಲ್ಲಿ ಆಪ್ತ ಕಾರ್ಯದರ್ಶಿಯನ್ನು ಕೂಡ ಖೋಖ್ ಕೊಡುವಂತ ಕೆಲಸ ಮಾಡಿದ್ರು. ಅದರ ಬೆನ್ನಲ್ಲೇ ಈ ದೆಹಲಿಗೆ ಹೋಗೋದಕ್ಕೂ ಮುನ್ನವೇ ದಿಢೀರ್ ಅಂತ ಇಂಥ ಸಭೆ ಕರೆದಿರ ಯಾವೆಲ್ಲ ರಾಜಕೀಯ ಲೆಕ್ಕಾಚಾರಗಳಿದೆ, ಇದರಿಂದ ಏನಾಗಬಹುದು ಅಂತ? ಖಂಡಿತ ಅಖಿಲೇಶ್, ಬಿಜೆಪಿ ಇದನ್ನ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋದಕ್ಕೆ ಈಗಾಗಲೇ ಚಿಂತನೆ ನಡೆಸಿರೋದ್ರಿಂದ ದೆಹಲಿ ನಾಯಕರಿಗೂ ಕೂಡ ಇದರ ಬಿಸಿ ತಟ್ಟಿರುತ್ತೆ. ಯಾಕಂತಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಇದೊಂದು ಅತಿ ದೊಡ್ಡ ಏನು ಕಾಲ್ತುಳಿತ ಆಗಿರೋದ್ರಿಂದ 11ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ. ಹೀಗಾಗಿ ಸತ್ತಿರೋರು ಎಲ್ಲರೂ ಕೂಡ ಯುವತಿಯರಾಗಿರೋದ್ರಿಂದ ಪ್ರಕರಣದ ಗಂಭೀರತೆ ಕೂಡ ಹೆಚ್ಚಾಗಿರೋದ್ರಿಂದ ರಾಷ್ಟ್ರ ಮಟ್ಟದಲ್ಲಿ ಯಾವ ರೀತಿ ಈ ಒಂದು ಪ್ರಕರಣ ಹೋರಾಟಕ್ಕೆ ಮುಂದಾಗುತ್ತೆ, ಮುಂದಿನ ದಿನಗಳಲ್ಲಿ ಬಿಜೆಪಿ ಇದನ್ನ ಯಾವ ರೀತಿ ತೆಗೆದುಕೊಂಡು ಹೋಗುತ್ತೆ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಿರುವಂತದ್ದು. ದೆಹಲಿ ಪ್ರವಾಸ ಕೈಗೊಳ್ತಿರೋ ಬೆನ್ನಲ್ಲೇ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿ ಮಾಹಿತಿ ಸಂಗ್ರಹಣ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಅವರ ಮೇಲೆ ಪ್ರಮುಖವಾಗಿ ಆರೋಪ ಇರುವಂತದ್ದು. ಕಾರ್ಯಕ್ರಮದಲ್ಲಿ ಅವರು ಮೇಲುಸ್ತುವಾರಿಯನ್ನು ತೋರಿಸಿದ್ರು, ಅದ್ರ ಜೊತೆಗೆ ಸೆಲ್ಫಿ ತೆಗೆದುಕೊಂಡು ಓಡಾಡಿದ್ರು. ಅವರ ಒಂದು ನಿರ್ಲಕ್ಷ್ಯದಿಂದಲೇ ಈ ಒಂದು ಕಾರ್ಯಕ್ರಮ ಆಗಿದೆ, ಅದರ ಜೊತೆಗೆ ಜನರ ಸಾವಾಗಿದೆ ಅನ್ನೋದು ಕೂಡ ಬಹಳಷ್ಟು ಆರೋಪಗಳು ಬರ್ತಿದಾವೆ. ಹೀಗಾಗಿ ರಾಜ್ಯ ಸರ್ಕಾರವಾಗಿ ಈ ಒಂದು ಪ್ರಕರಣವನ್ನ ಇಲ್ಲಿ ಹಲವು ಕ್ರಮಗಳನ್ನ ಕೈಗೊಂಡಿದೆ. ಆದ್ರೆ ರಾಷ್ಟ್ರ ಮಟ್ಟದಲ್ಲಿ ಹೈಕಮಾಂಡ್ ನಾಯಕರು ಯಾವ ನಿರ್ಧಾರಕ್ಕೆ ಬರ್ತಾರೆ, ಯಾವ ನಿರ್ಧಾರವನ್ನು ತೆಗೆದುಕೊಂಡ್ರೆ ಯಾವ ರೀತಿ ಮುಂದಿನ ರಾಜಕೀಯ ನಡೆ ಚೆನ್ನಾಗಿರುತ್ತೆ ಅನ್ನೋದು ಕೂಡ ಬಹಳ ಚರ್ಚೆ ಆಗುವಂತದ್ದು. ಸಿಎಂ ಡಿ ಕೆ ಶಿವಕುಮಾರ್ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ತೆರಳುತ್ತಾರೆ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಿರುವಂತದ್ದು. ರಾಜ್ಯದಲ್ಲಿ ಕೆಲವೊಂದಿಷ್ಟು ಏನು ಬದಲಾವಣೆ ವಿಚಾರ ಕೇಳಿ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಏನಾದ್ರು ಬದಲಾವಣೆ ಆಗತ್ತಾ, ಡೆವಲಪ್ಮೆಂಟ್ ಆಗತ್ತಾ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಸರ್ಕಾರ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಳುತ್ತೆ ಅನ್ನೋದಕ್ಕಿಂತ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಯಾವ ರೀತಿ ಕ್ರಮಗಳನ್ನ ಕೈಗೊಳ್ತಾರೆ, ಯಾರನ್ನ ಹೊಣೆ ಮಾಡ್ತಾರೆ. ಈಗಾಗಲೇ ಸಿಎಂ ಅವರ ರಾಜಕೀಯ ಕಾರ್ಯದರ್ಶಿ ಅವರ ತಲೆದಂಡ ಆಗಿದೆ. ಡಿಪಿಆರ್ ಅವರ ನಿರ್ಲಕ್ಷ್ಯವೂ ಕೂಡ ಈಗಾಗಲೇ ಕೇಳಿ ಬರ್ತಾ ಇರುವಂತದ್ದು. ಹೀಗಾಗಿ ಹೈಕಮಾಂಡ್ ನಾಯಕರು ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಂಡು ಬಿಜೆಪಿ ನಾಯಕರ ಆರೋಪಕ್ಕೆ ತಿರುಗೇಟು ಕೊಡ್ರಿ ಅನ್ನೋ ಸಂದೇಶವನ್ನ ನೀಡಿದ್ರೆ ಈ ಒಂದು ಪ್ರಕರಣದಲ್ಲಿ ಯಾರ ತಲೆದಂಡ ಆಗುತ್ತೆ ಅನ್ನೋ ಕೂಡ ಬಹಳಷ್ಟು ಚರ್ಚೆಯಲ್ಲಿರುವಂತದ್ದು. ಹೀಗಾಗಿ ಅಖಿಲೇಶ್, ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ಈಗಾಗಲೇ ಕನಕಪುರ ಪ್ರವಾಸದಲ್ಲಿರುವಂತಹ ಸಿಎಂ ಡಿ ಕೆ ಶಿವಕುಮಾರ್ ಪ್ರವಾಸವನ್ನ ರದ್ದುಗೊಳಿಸಿ ಬಂದಿದ್ದಾರೆ. ತುಮಕೂರಿನಿಂದ ಪರಮೇಶ್ವರ್ ಅವರು ಆಗಮಿಸಿದ್ದಾರೆ. ಇತ್ತ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿ ರಜೀಶ್ ಅವರು ಕೂಡ ಇರುವಂತದ್ದು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಮುಂದಿರುವಂತದ್ದು ಡಿಸಿಪಿ ಅವರ ಪತ್ರ ಯಾವ ರೀತಿ ವೈರಲ್ ಆಗ್ತಾ ಇದೆ, ಯಾರಿಗೆ ಈ ಒಂದು ಬಿಜೆಪಿ ನಾಯಕರಿಗೆ ಯಾವ ರೀತಿ ಲೀಕ್ ಆಯ್ತು, ಅದರ ಒಂದು ಆ ಅಂಶಗಳನ್ನ ಯಾಕೆ ನೀವು ನಿರ್ಲಕ್ಷ್ಯ ಮಾಡಿದ್ರಿ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಿರುವಂತದ್ದು. ಅದರಲ್ಲೂ ಕೂಡ ಬಿಜೆಪಿ ನಾಯಕರು ಈಗಾಗಲೇ ರಾಷ್ಟ್ರಪತಿಗಳನ್ನ ಭೇಟಿ ಆಗ್ತೀವಿ, ರಾಜ್ಯಪಾಲರಿಗೂ ಕೂಡ ದೂರನ್ನ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ರಾಜ್ಯಪಾಲರು ಏನಾದ್ರು ಇದಕ್ಕೆ ಪ್ರಾಸಿಕ್ಯೂಷನ್ ಅನುಮತಿಯನ್ನ ಕೊಟ್ಟು ತನಿಖೆಗೆ ನೀಡಿದ್ರೆ ಸರ್ಕಾರಕ್ಕೆ ಮತ್ತೆ ಕಂಟಕ ಎದುರಾಗ್ತಾ ಅನ್ನೋದು ಕೂಡ ಇಲ್ಲಿ ಬಹಳಷ್ಟು ಚರ್ಚೆ ಆಗುವಂತದ್ದು. ಹೀಗಾಗಿ ಯಾವ ರೀತಿ ಹೈಕಮಾಂಡ್ ನಾಯಕರ ಜೊತೆಗೆ ಹೊಂದಾಣಿಕೆ ಜೊತೆಗೆ ಅದರ ಜೊತೆಗೆ ಹೈಕಮಾಂಡ್ ನಾಯಕರ ಜೊತೆಗೆ ಇದ್ಕೊಂಡು ರಾಜ್ಯ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು ಅನ್ನೋದ್ರ ಕೂಡ ಸಾಕಷ್ಟು ಚಿಂತನೆಯನ್ನ ಮಾಡ್ತಾ ಇದೆ. ರಾಜ್ಯಪಾಲರು ಅವರೇ ಒಂದು ಕಾರ್ಯಕ್ರಮದಲ್ಲಿ ಇದ್ದಿದ್ರಿಂದ ಇಲ್ಲಿವರೆಗೂ ಕೂಡ ಸುಮ್ಮನಿದ್ದಾರೆ. ಆದ್ರೆ ನಾಳೆ ಬಿಜೆಪಿ ನಿಯೋಗ ಅವರಿಗೆ ದೂರನ್ನ ಕೊಟ್ಟು ಕ್ರಮಕ್ಕೆ ಆಗ್ರಹ ಮಾಡಿದ್ರೆ ಆ ಪ್ರಾಸಿಕ್ಯೂಷನ್ ಅನುಮತಿ ಕೂಡ ಕೊಡುವಂತ ಸಾಧ್ಯತೆ ಇರುತ್ತೆ. ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತದ್ದು ಸರ್ಕಾರ, ಸಿಎಂ ಡಿ ಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ, ಗೃಹ ಸಚಿವರು, ಆರ್ಸಿಬಿ ಮ್ಯಾನೇಜ್ಮೆಂಟ್ ಮತ್ತು ಕೆಸಿಎ ಒಂದು ಆಡಳಿತ ಮಂಡಳಿ. ಹೀಗಾಗಿ 5 ಜನರನ್ನ ಹೊಣೆ ಮಾಡಿ ಸರ್ಕಾರಕ್ಕೆ ಆ ತನಿಖೆಗೆ ಏನಾದ್ರು ನೀಡಿದ್ರೆ ಯಾವ ರೀತಿ ಮುಂದೆ ಅದರ ಒಂದು ಪ್ರಭಾವವನ್ನ ಹೇಗೆ ಬಳಸ್ಕೊಳ್ಬೇಕು, ಅದ್ರ ಜೊತೆಗೆ ಯಾವ ರೀತಿ ಪ್ರಕರಣವನ್ನು ತೆಗೆದುಕೊಂಡು ಹೋಗ್ಬೇಕು ಕೂಡ ಬಹಳಷ್ಟು ಚರ್ಚೆ ಆಗುವಂತದ್ದು. ಅಖಿಲೇಶ್, ಎಸ್, ಧನ್ಯವಾದಗಳು ದುರ್ಗೇಶ್ ನಾಯಕ್ ತಮ್ಮೆಲ್ಲ ಮಾಹಿತಿಗೆ.